ಈಗಾಗಲೇ ಕಲ್ಮನೆ ಸೊಸೈಟಿಲಿ ಪಿಗ್ಮಿ ಕಟ್ಟಂತವರಿಗೆ 1.5 ಇಂದ 2 ಕೋಟಿಯಷ್ಟು ಸುಮಾರು 600 ಇಂದ 800 ಜನರ ಪಿಗ್ಮಿ ಹಣ ಕಳೆದ 3 ತಿಂಗಳಿಂದ 4 ತಿಂಗಳಿಂದ ಏನವರು ಕಲ್ಮನೆ ಸೊಸೈಟಿಗೆ ಅಲ್ದಾಡಿ ಕೊನೆಗೆ ಹೋದ ತಿಂಗಳೆಲ್ಲ ಸೇರಿದಾಗ ಕೆಲವು ಪಿಗ್ಮಿ ಕಟ್ಟಂತವ್ರು ತಾವು ಬರಬೇಕು ಅಂತ ಹೇಳಿದಾಗ ನಾನು ಕೂಡ ಬಂದಿದ್ದೆ. ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಸದಸ್ಯರುಗಳು ಸಹಿತ ಬಂದಿದ್ರು, ಎಲ್ಲ ಡೈರೆಕ್ಟರ್ ಅಧ್ಯಕ್ಷರುಗಳು ಸಹಿತ ಇದ್ರು. ಆ ಸಂದರ್ಭದಲ್ಲಿ ಒಂದು ಅವಕಾಶವನ್ನ ಸೊಸೈಟಿಯವರಿಗೆ ಒಂದು ಅವಕಾಶವನ್ನ, ಯಾಕಂದ್ರೆ ನಿಟ್ಟಿನಲ್ಲಿ ಹಣಕಾಸಿನ ವ್ಯವಹಾರ ಬಗೆಹರಿಯಲ್ಲ ಅಂತ ಹೇಳಿ ಅವರಿಗೆ 2 ತಿಂಗಳ ಅವಕಾಶನ ಮಾಡ್ಕೊಡೋ ಅಂತದನ್ನ ಮಾಡಿದ್ವಿ. ಅದರಲ್ಲಿ 1 ತಿಂಗಳ ಒಳಗಡೆ 50% ಅಷ್ಟು ಪಿಗ್ಮಿ ಹಣ ಏನಿದೆ, ಬಡವರ ಹಣ, ಕಷ್ಟದಿಂದ ಪಾಪ ದುಡಿಮೆ ಮಾಡಿ ಕೂಲಿ ಮಾಡಿ ದಿನದ ಕೂಲಿ ಮಾಡಿ ಅದರಲ್ಲೂ ಉಳಿತಾಯ ಮಾಡಿ ಈ ಗಣಪತಿ ಹಬ್ಬ ಮತ್ತೊಂದು ಮುಗ್ದೊಂದು ಸಂದರ್ಭದಲ್ಲಿ ಅದನ್ನ ಖರ್ಚಿಗೆ ಬಳಸ್ಕೋಬೇಕು ಅಂತ ಹೇಳಿ ಕಷ್ಟಪಟ್ಟು ದುಡಿದು ಕಟ್ಟಿದಂತವ್ರು ಪಿಗ್ಮಿಯವರು. ಅದು ಹಳ್ಳಿಗಾಡಿನಲ್ಲಿ ಕೂಲಿ ಮಾಡೋರೇ ಎಲ್ಲ, ಬಹುತೇಕ ಕೂಲಿ ಮಾಡೋರು. ಕಷ್ಟದ ಕಾಲಕ್ಕೆ ಅದು ಬರುತ್ತೆ ಅಂತ ಹೇಳಿ ಇಲ್ಲಿ ಪಿಗ್ಮಿ ಹಣನ ಕಟ್ಟಿದ್ದಾರೆ. ಆದ್ರೆ 1 ತಿಂಗಳ ಅವಕಾಶ ಕೊಟ್ಟು ಸಹಿತ ಆ 1 ತಿಂಗಳಲ್ಲಿ ಅವರು ಕನಿಷ್ಠ ಪ್ರಯತ್ನವಾಗಿ 10 ಜನಿಗೂ ಕೊಡೋ ಪ್ರಯತ್ನ ಮಾಡಲಿಲ್ಲ. ಅವತ್ ನಾವು ಒಂದು ಸಂಸ್ಥೆಗೆ ಒಂದು ಅವಕಾಶನ ಮಾಡಿಕೊಡ್ಬೇಕು ಅಂತ ಹೇಳಿ ಇಲ್ಲಿ ಅವತ್ತಿನ ಸೇರಿರ್ತಕ್ಕಂಥ ಈಗ ಕಲ್ಮನೆ ಸೊಸೈಟಿ ಆವರಣದಲ್ಲಿ ಸುಮಾರು ಒಂದು 500 ರಿಂದ 1000 ಜನರವರೆಗೆ ಪ್ರತಿಭಟನೆ ಮಾಡ್ತಾರೆ. ಪ್ರತಿಭಟನೆ ಉದ್ದೇಶ ಅಂದ್ರೆ ಕಳೆದ ಬಾರಿ ಸುಮಾರು 1 ತಿಂಗಳ ಹಿಂದೆ ಇದೇ ಜಾಗದಲ್ಲಿ ನಮ್ಗೆ ಭರವಸೆ ಕೊಟ್ಟಿದ್ರು, ಜನರ ಪಿಗ್ಮಿ ಹಣನ ಮತ್ತೆ FD ಹಣನ ಅರ್ಧ ದುಡ್ಡನ್ನ ಈ ತಿಂಗಳ ಅಂತ್ಯದೊಳಗೆ ಕೊಡ್ತೀನಿ ಅಂತೇಳಿ ಅಧ್ಯಕ್ಷ ಭರವಸೆ ಕೊಟ್ಟಿದ್ರು. ಆ ಭರವಸೆಯಲ್ಲಿ ಒಂದು 10% ಅಲ್ಲ 1% ಕೂಡ ಜನರಿಗೆ ದುಡ್ಡು ಕೊಟ್ಟಿಲ್ಲ. ಮತ್ತೆ ಜನ ಇವತ್ತು ದಿನ ಬಂದು ಹೋದ್ರು ಇಲ್ಲಿ ಸೊಸೈಟಿ ಬಾಗಿಲಾಕಿದೆ, ಕನಿಷ್ಠ 1 ವಾರದಿಂದ ಬಾಗಿಲಾಕಿ ತಿರ್ತಾ ಇದಾರೆ. ಆಯ್ತು ಮಾಡ್ಕೊಡ್ತೀವಿ ಅಂತ ಭರವಸೆಗಳು ಕೊಡ್ತಾ ಇದ್ದಾರೆ ಬಿಟ್ರೆ ಇಲ್ಲಿವರೆಗೆ ಯಾವುದೇ ಕೆಲಸಗಳನ್ನು ಸಹ ಮಾಡ್ಕೊಟ್ಟಿಲ್ಲ ಅವರು. ಹಂಗಾಗಿ ಇವತ್ತು ಜನ ಏನ್ ಕೇಳ್ತಾ ಇದಾರೆ ಅಂತಂದ್ರೆ ಇದೇ ಸೊಸೈಟಿಯಿಂದ ಆರಿಸುವಂತ ಡೈರೆಕ್ಟರ್ ಇದ್ದಾರೆ, ಶಾಸಕರು, ಅವರು ಸಹ ಬರ್ಬೇಕು, ಮತ್ತೆ ಇದು ನಮ್ಗೊಂದು ನ್ಯಾಯ ಕೊಡಿಸ್ಬೇಕು. ಜನರ ಪರವಾಗಿ ನೀವು ಸಹ ಬರ್ಬೇಕು ಅಂತ ಪಂಚಾಯತಿ ಅಧ್ಯಕ್ಷನಾಗಿ ಜವಾಬ್ದಾರಿ ತಂದ್ರೆ ನನ್ನ ಸಹ ಕರೆದ್ರೆ ನಾನು ಸಹ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದೀನಿ. ಈ ಪ್ರತಿಭಟನೆ ಜನರಿಗೆ ದುಡ್ಡು ತಲುಪೋ ತನಕ ಅಂತ್ಯಗೊಳ್ಳೋದಿಲ್ಲ. ಇದಕ್ಕೆ ಸರಿಯಾದ ಸೂಕ್ತ ಭರವಸೆಗಳನ್ನು ಯಾರು ಶಾಸಕರಂತವ್ರು ಬಂದು ಹೇಳಿದ್ರೆ ಈ ಪ್ರತಿಭಟನೆಯಿಂದ ನಾವು ಹಿಂಸರಿತೀವಿ.
ಇವತ್ತಿನ ಹೋರಾಟ ಸೊಸೈಟಿಯ ಸಿಇಒ ಕಾರ್ಯದರ್ಶಿ ಮೇಘರಾಜ್ ಬರೋದವ್ರದ್ದು ಈ ಹೋರಾಟ ನಿಲ್ಸಲ್ಲ. ಇಲ್ಲಿ ಪಿಗ್ಮಿ ಕಟ್ಟಿದ ಒಂದು ಕಾಲ್ ಕೋಟಿ ರೂಪಾಯಿನ ಈಗ 5-6 ತಿಂಗಳಿಂದ ಕೊಡ್ತಾ ಇಲ್ಲ. ಕಳೆದ ತಿಂಗಳು ಮೀಟಿಂಗ್ ಆಗಿತ್ತು. ಈ ತಿಂಗಳು 30ರೊಳಗೆ ಅರ್ಧ ದುಡ್ಡು ಕೊಡ್ತೀವಿ ಅಂತ ಹೇಳಿರು. ಇಲ್ಲಿವರೆಗೂ ಅಧ್ಯಕ್ಷ ಕೊಟ್ಟಿಲ್ಲ. ಆ ಉದ್ದೇಶಕ್ಕಾಗಿ ಪಿಗ್ಮಿ ಹೋಲ್ಡರ್ದವರು ಡಿಪಾರ್ಟ್ಮೆಂಟ್ ಎಲ್ಲ ಸೇರಿ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಏನೀಗ 1 ತಿಂಗಳ ಹಿಂದೆ ಮೀಟಿಂಗ್ ಮಾಡಿದಾಗ ಹೇಳಿದ್ವಾ ಅದನ್ನೇ ರಿಪೀಟ್ ಮಾಡ್ತಾ ಇದ್ದಾರೆ. ಅವ್ರು ಒಂದನೇದಾಗಿ ನಮ್ಗೆ ಈಗ 2 ಕಂತಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು. ಈ ತಿಂಗಳು ಎಂಡೊಳಗೆ ಮತ್ತೆ ಪುನಃ ಸೆಪ್ಟೆಂಬರ್ 15ರೊಳಗೆ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇವತ್ತು ಬಂದು ಕೇಳಿದ್ರು ಅದೇ ಉತ್ತರ ಹೇಳ್ತಾ ಇದಾರೆ. ಹೊಸ ಕಾರ್ಯದರ್ಶಿನ ಮಾಡ್ತೀವಿ, ಆಮೇಲೆ ನಿಮ್ ದುಡ್ಡು ಕೊಡ್ತೀವಿ, ನಿಮ್ ದುಡ್ಡು ಇಲ್ಲೇ ಇದೆ ಅಂತಾರೆ ಬಿಟ್ರೆ ಅವ್ರು ಖಂಡಿತ ದುಡ್ಡು ಕೊಡೋದು ಇದನ್ನ ಮಾಡ್ತಾ ಇಲ್ಲ. ಅವ್ರು ದುಡ್ಡು ಕೊಡೋದಿಲ್ಲ. ಅವ್ರು ಕೊಡೋ ಮೇಘರಾಜನ್ ಕರ್ಸ ಇದನ್ನಂತ ಖಂಡಿತ ಅವ್ರು ಮಾಡೋದಿಲ್ಲ. ಮೇಘರಾಜನ್ ಕರ್ಸ್ಬೇಕು, ನಾವ್ ಇವತ್ತು ಹೋಗ್ಬೇಕು ಅಲ್ಲಿ ತನಕ. ಇವತ್ತಂತೂ ಮನೆಗೆ ಹೋಗೋ ಚಾನ್ಸ್ ಅಂತೂ ಇಲ್ಲೇ ಇಲ್ಲ, ಖಂಡಿತ ಹೋಗೋದಿಲ್ಲ. ಮತ್ತೆ ಅಧ್ಯಕ್ಷರು ದುಡ್ಡಿ ಪಿಟ್ಟಕ್ಕಂದು ಮಾತಾಡ್ತಿಲ್ಲ. ಲಾಯರ್ನ ಕರ್ಕ ಬಂದಿದ್ದಾರೆ, ತಮ್ಮ ರಕ್ಷಣೆಗೆ ಪೊಲೀಸರ ಪಡೆನೆಲ್ಲ ಕರ್ಕ ಬಂದ್ಕೊಂಡಿದ್ದಾರೆ. ನಾವ್ ಹಂಗಂತ ಯಾರನ್ನ ಕರ್ಕ ಬಂದಿಲ್ಲ. ನಮ್ ಕೈ ಕಾಲ ತಗೊಂಡ್ ಬಂದಿದೀವಿ. ನಾವು ಜನಗಳು ಮಾತ್ರ ಬಂದಿದೀವಿ. ಇದೆಷ್ಟು ಅಧ್ಯಕ್ಷರದ್ದೇ ಕುತಂತ್ರ. ನಾವ್ ಇವತ್ತು ಅಧ್ಯಕ್ಷರನ್ನ ಬಿಟ್ಟು ಹೋಗೋದಿಲ್ಲ. ಮಾತು 30ನೇ ತಾರೀಕು ಕೊಡ್ತಂತ ಮಾತು. 30ನೇ ತಾರೀಕು ಒಳಗೆ ನಾವು ಬಂದೆ ಸೊಸೈಟಿಗೆ. ಯಾಕಂದ್ರೆ ನಂಗೆ ನೋಡಿ ನಮ್ಮ ಮಕ್ಕಳಿಗೆ ಮಾತು ಗೊತ್ತಿಲ್ಲ ಐತೆ. ಇದು ಆಸ್ಪತ್ರೆಗೆ ಸೇರಿಸಿದೆ, ಭಗವಂತ ಶಕ್ತಿ ಆಸ್ಪತ್ರೆ ಸೇರಿಸಿ ಇಲ್ಲಿ ಬಂದೆ ದುಡ್ಡು ತಕ್ಕ ಬರ್ತೀನಿ ಅಂತ. ಇಲ್ಲಿ ಬಂದು ಕೇಳೋದಿಗೆ ದುಡ್ಡು ಅದ ಸಂಘದಾಗ ಯಾರೋ ಇದೆ ನಂಗೆ ಕೊಡ್ತೀನಿ, ನಾಗರಾಜ್ ಅಂತ. ಅವ್ರ ಅದೇ ಹೇಳ್ದೆ, ನಮ್ ಕಷ್ಟ ಪೂರ್ತಿ ಹೇಳ್ದೆ. ಮೇಘರಾಜಿ ಫೋನ್ ಮಾಡಿ, ಈಡ ಕಾಲ್ ಮಾಡಿ ನೀನೇ ಮಾತಾಡಿ ಅಮ್ಮ ಅಂದೆ. ನಾನೇ ಮಾತಾಡಿ ಈ ಮಾತಾಡು ಕಾಣಿಸ್ಕೊಳ್ಳ ಫೋನಾಗ ಅವ್ನು ಕಾಣಿಸ್ಕೊಳ್ಳ, ಮೇಘರಾಜ್ ಕಾಣಿಸ್ಕೊಳ್ಳ. ನಾ ಮಾತಾಡಿದ್ದೆ ಬಂತು ಅಷ್ಟೇ. ಕಡೆಗೆ ಅದು ಆಯ್ತಾ, ಅದಕ್ಕೂ ಇವತ್ತಿಗೆ ಬಂದೈತೆ ಮಕ್ಕಳು ಬಂದೆ. ಏನ್ರಿ ಅವತ್ತು ಈ ತರ ಮಾಡಿದ್ರಿ, ಅಕ್ಕ ಖುಷಿ ಅಂತ ಕಣ್ಣೀರ್ ಹಾಕೋದೆ. ಏನು ಸ್ವಲ್ಪ ಕೊಡಿ ಅಂತ ಕಣ್ಣೀರ್ ಅದು ಕೊಟ್ಟಿಲ್ಲ. ಇಷ್ಟ ತಕ್ಕ ಬಂದೆ ನಾನು. ಆ ಹುಡುಗನ್ ಕೇಳಿ, ಆ ಹುಡುಗನ್ ಅಕ್ಕಿ ಕೂಡ ಹುಡುಗನ್ ಮಾಡಿದ ಅಮ್ಮ ಇಷ್ಟ ತಕ್ಕಬಿಡಿ, ಭಾರಿ ಡೇಂಜರ್ ಇದೆ, ದುಡ್ಡು ಸಿಗದೆ ಎಲ್ಲಿಗೂ ಹೋಗೋದಿಲ್ಲ, ಇಷ್ಟ ಮತ್ತೆ ತಕ್ಕಬಿಡಿ, ನಿಮ್ ಜೀವನಿಗೆ ಹೋಗುತ್ತೆ ದುಡ್ಡು ಎಲ್ಲಿಗೂ ಹೋಗೋದಿಲ್ಲ ಅಂತ ಹೇಳಿ ಸುಮ್ನೆ ಹೋಗಿ ಮತ್ತೆ ಇವತ್ತು ಬಂದೆ. ಈಗ ಏನ್ ಹೇಳ್ತಾರೆ, ಮೇಘರಾಜನ್ ಕರ್ಸಲ್ಲ ನಾವು ಬಲ್ವ ಆ ಹೆಗ್ಡೆ ಹುಡ್ಸಿಟ್ಕೊಂಡ ಅವ್ರು ಹಿಂದಿನ ಮಕ್ಕಳು ಮಾಡ್ಬಾರ್ದ. ನಮ್ ದುಡ್ಡಿಗೆ ಚಿನ್ನ ನೀರ್ಸ್ಕೊಳ್ಬೇಕ. ನಾವು ಬಡೋ ದುಡ್ಡು ಎಲ್ಲಿ ಹೋಗಿ ನಾವು ಕಣ್ಣ ನೀರು ಹಾಕ್ತಿರ್ತಲ್ಲ. ಅವ್ರು ಹಿಂದಿನ ಮಕ್ಕಳು ಮಾಡಿ ದುಡ್ಸಿಟ್ಟಲ್ಲ, ಅವ್ರ ಮನೆ ಚಿನ್ನ ಬಂದಲ್ಲ, ಕೆಜಿ ಕಟ್ಲಿದ್ದಾರೆ ಮಾರಿ ಬಾಡು ರೂಪಾಯಿ ಬೋದಲ್ಲ, 10 ರೂಪಾಯಿ 5 ರೂಪಾಯಿ ಕೊಡ್ಬೋದಲ್ಲ. ಯಾಕೆ ತರ ಮಾಡ್ತಾರೆ? ಇಷ್ಟ ಜನ ಪೊಲೀಸ್ ಅವ್ರ ಲಕ್ಷಣ ಇದ್ದಾರೆ, ಜನರ ಲಕ್ಷಣ ಇಲ್ಲ. ಅವ್ರಿಗೆ ಹೊಡಿತಾರಂತ ಇನ್ನೇನ್ ಹೇಳ್ಬೇಕು? ಹೇಳೋದಲ್ಲ ಹೇಳಾಯ್ತು. ನಾನ್ ಎಷ್ಟು ಕಷ್ಟ ದುಡ್ಡು ತಂದು ಇರ್ಬೇಕು, ಎಷ್ಟು ಕಣ್ಣೀರು ಹಾಕಿದ್ರೆ ಗೊತ್ತಾ? ಕೊರೋನಾ ಕಾಲದಾಗ ಅವಾಗ ಬಸ್ ಇಲ್ಲ, ಆಟ ದುಡ್ಡು ಕೊಟ್ಟು ನನ್ ಹಾಕೊಂಡು ಯಾರ್ಯಾರು ಏನೇನ್ ತೊಂದ್ರೆ ಇದೆ ಅದು ಯಾರ್ಯಾರ್ದು ದುಡ್ಡು ಪಿಗ್ಮಿ ದುಡ್ಡು ಫಸ್ಟ್ ನಮ್ಗೆ ಅದನ್ನಾದ್ರೂ ನೀವು ಬಗೆಹರಿಸ್ಬೇಕು ವಿತಿನ್ 1 ಮಂತ್. ಇಷ್ಟ ದಿನ ಬಾಡಿ ಬಗೆಹರ್ಸಕ್ಕಾಗ್ಲಿಲ್ಲ, ಅದು ಬೇರೆ. ನಮ್ಗೆ ಬಾಡಿ ಅದು ನಮ್ಮ ಸರ್ಕಾರದೊಳಗೆ ಬರೋದಿಲ್ಲ, ಅದು ಬೇರೆ. ಈಗ ನಮ್ಮ ಗವರ್ಮೆಂಟ್ ಕಡೆಯಿಂದ ಆಕ್ಟ್ ಒಳಗೆ ನಮ್ಗೆ ಏನೇನ್ ಪ್ರಾವಿಷನ್ ಇದೆ ಅದ್ರಲ್ಲಿ ಇಮಿಡಿಯೇಟ್ ಆಗಿ ಆಕ್ಟ್ ಮಾಡಿ ನಮ್ಮ ರೈತರಿಗೆ ಯಾವುದೇ ರೀತಿ ತೊಂದರೆ ಆಗದಿರೋ ರೀತಿ. ಮೊದಲನೇದು ಪಿಗ್ಮಿ ದುಡ್ಡು ಯಾವ್ದಿದೆ ಅದನ್ನ ಫಸ್ಟ್ ಕ್ಲಿಯರ್ ಮಾಡ್ಬೇಕು. ನೆಕ್ಸ್ಟ್ ಇದ್ರ ಹಿಂದೆ ಯಾರ್ಯಾರ ಕೈವಾಡ ಇದೆ ಅವ್ರ ಮೇಲೆಲ್ಲ ಕ್ರಿಮಿನಲ್ ಆಕ್ಷನ್ ಆಗ್ಬೇಕು. ಅದನ್ನ ಪೊಲೀಸ್ ಇಲಾಖೆಯವರು ಇದಾರೆ, SP ಸಾಹೇಬ್ರ ಹತ್ರ ಮಾತಾಡಿದೀವಿ. ಏನ್ ನಮ್ ಕಡೆಯಿಂದ ಇನಿಷಿಯೇಟಿವ್ ಮಾಡ್ಬೋದು, ಗವರ್ಮೆಂಟ್ ಕಡೆಯಿಂದ ನಾವು ಕೇಸ್ ಇನಿಷಿಯೇಟ್ ಮಾಡಿ ಅವ್ರನ್ನೆಲ್ಲರ ಮೇಲೂ ಆಕ್ಷನ್ ಮಾಡೋದು ಮಾಡಿಸ್ತೀವಿ. ಅದ್ರ ನೆಕ್ಸ್ಟ್ ಇಲ್ಲೇನೇನ್ ಇಲ್ಲಿ ಮಿಸ್ಅಪ್ರಾಪ್ರಿಯೇಷನ್ ಆಗಿದೆ ಅದ್ರ ಬಗ್ಗೆ ಆಡಿಟ್ ಪ್ರಕಾರ ಏನು ಸೂಕ್ತ ಕ್ರಮ ವಹಿಸ್ತೀವಿ. ಆದ್ರಿಂದ ದಯವಿಟ್ಟು ನೀವು ನಮಗೆ 1 ಮಂತ್ 1.5 ಮಂತ್ ಟೈಮ್ ಕೊಡಿ. ಅವ್ರಿಗೆ ಟೈಮ್ ಕೊಟ್ಟಿದೆ, ಅವ್ರದ್ದು ಬಿಡಿ. ಸಿಮುಲ್ ಎಲೆಕ್ಷನ್ ಇರೋದ್ರಿಂದ DRC ಮಾತಾಡ ಅದಕ್ಕೆ ನಾನು ನಿಮ್ಗೆ ಮಾತಾಡ್ಬಿಡ್ಲಿ ಫಸ್ಟ್ ಅವ್ರ ಕಡೆಯಿಂದ ಅಂತ ಹೇಳಿ ನಿಮ್ಗೆ ಮಾತಾಡ್ತೀನಿ. ಅವ್ರಿಗೆ ನಾಳಿದ್ರಲ್ಲಿ ಬಂದು ನಿಮ್ಮನ್ನೆಲ್ಲ ಸೇರ್ಸಿ ಒಂದು ಮೀಟಿಂಗ್ ಮಾಡ್ಲಿಕ್ಕೆ ಹೇಳ್ತಾನೆ. ಈ ಪಿಗ್ಮಿದಾರದ್ದು ಯಾರ್ಯಾರು ಇದ್ದೀರಿ ಎಲ್ಲಾರನ್ನು ಕರ್ಸ್ಲಿಕ್ಕೆ ಆಗದೆ ಇರೋದು ನಿಮ್ಮಲ್ಲಿ ಯಾರೋ ಒಂದು 5 ಜನ ನೀವು ಮುಖಂಡರಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮನ್ನ ಇಲ್ಲಿ ಯಾರು ಇವತ್ತು ಹೋರಾಟದ ಎಲ್ಲಾರು ಕರೆಸಿ ಒಂದು ನಾಳಿದ್ದು ನಾವು ಮೀಟಿಂಗ್ ಮಾಡಿ ಯಾವ ರೀತಿ ಬಗೆಹರಿಸ್ತಾರೆ ಅನ್ನೋದ್ರ ಬಗ್ಗೆ ನೀವು ಮಾಹಿತಿ ಕೊಡಿಸ್ತೀವಿ. ಯಾವ ರೀತಿ ಕ್ರಿಮಿನಲ್ ಆಕ್ಷನ್ ಮಾಡ್ತಾರೆ ಅನ್ನೋದ್ರ ಆದ್ರಿಂದ ದಯವಿಟ್ಟು ಇವತ್ತು ಪ್ರತಿಭಟನೆ ದಯವಿಟ್ಟು ಏನಿದೆ ದಯವಿಟ್ಟು ಕೊಡಿ. ನಾವು ಇದನ್ನ DC ಅವ್ರಿಗೂ ತಗೊಂಡು ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ಸಾಹೇಬ್ ಸರ್ಕಾರದ ಕಡೆಯಿಂದ ನೀವು ತಲೆ ಕೆಡಿಸ್ಕೋಬೇಡಿ. ಅಧ್ಯಕ್ಷರು ಉಪಾಧ್ಯಕ್ಷರು ಸೆಕ್ರೆಟರಿ ಕಾಂಪ್ಲೇಟ್ ಮಾಡ್ತಿಲ್ಲ, ಅದೆಲ್ಲ ಮಾಡ್ಸೋದು ಹೆಂಗೆ ಅಂತ ಸರ್ಕಾರಕ್ಕೆ ಕಾನೂನಲ್ಲಿ ಚೌಕಟ್ಟಲ್ಲಿ ಅವಕಾಶ ಇದೆ, ಅದನ್ನ ನಾವು ಮಾಡಿಸ್ತೇವೆ. DC ಅವರು ಅದನ್ನೇ ಹೇಳಿದ್ದಾರೆ. ನಾನು ಜಿಲ್ಲಾಧಿಕಾರಿಗಳ ಪರವಾಗಿ ಬಂದು ಇಲ್ಲಿ ಅದನ್ನ ಆಶ್ವಾಸನೆ SP ಸಾಹೇಬ್ ಹೇಳಿದ್ದಾರೆ. ಒನ್ಸ್ ನೀವು ನಮ್ಗೆ ಶೇರ್ ಮಾಡಿದ್ರೆ ನಾವು ಎಕನಾಮಿಕ್ ನಾವು ಮಾಡ್ಲಿದ್ದೇವೆ. ಇದನ್ನಲ್ಲಿ ಆಕ್ಷನ್ ಯಾರು ಮಾಡ್ಬೇಕು ಅದು ಆಕ್ಚುಲಿ ಬೋರ್ಡ್ ಅವರಿಗೆ ಮಾಡಿಲ್ಲ.